ಹಾಯ್ ವೆಲ್ಕಮ್ ಟು ದಿ ಶೃಂಗೇರಿ ವ್ಲಾಗ್. ಸೊ ನಾವು ಮೇ 15th ನಮ್ಮ 4th ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೆ 16th ಅಮ್ಮನ ಬರ್ಡೇ. ಸೊ ಈ 2 ಸ್ಪೆಷಲ್ ಡೇಸ್ಗೆ ನಾವು ಶೃಂಗೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಮ್ಯಾಂಗ್ಳೂರ್ ಟು ಶೃಂಗೇರಿ ವಯಾ ಮೂಡ್ಬಿದ್ರೆ, ಕಾರ್ಕಳ, SK ಬಾರ್ಡರ್, ಶೃಂಗೇರಿ. ಸೊ ಇದು ರೂಟಲ್ಲಿ ನಾವು ಹೊರಟಿದ್ದೀವಿ. ಮೇ 15th ಫ್ರೈಡೇ ಇತ್ತು. ಸೊ ಫ್ರೈಡೇ ಅಂದಮೇಲೆ ಶಾರದಾಂಬೆ ಹತ್ರ ರಶ್ ಜಾಸ್ತಿ ಇರುತ್ತೆ, ಹಾಗೆ ಸ್ಯಾಟರ್ಡೆ ಸಂಡೇ ಎನಿವೇಸ್ ಇಟ್ಸ್ ವೀಕೆಂಡ್. ಸೊ ನಾವು ಬೆಳಿಗ್ಗೆ ಬೇಗನೆ ಹೊರಟಿದ್ವಿ, ಅರೌಂಡ್ 6:30 ಅಷ್ಟೊತ್ತಿಗೆ ಹೊರಟ್ವಿ. ಅಟ್ಲೀಸ್ಟ್ 10-10:30ಗೆ ನಾವು ಅಲ್ಲಿ ರೀಚ್ ಆದ್ರೂ ಆರಾಮಾಗಿ ದರ್ಶನ ಮಾಡ್ಕೋಬೋದು, ಅದಕ್ಕೆ ಬೇಗ ಹೊರಟಿದ್ವಿ. ಎನಿವೇಸ್ ಬ್ರೇಕ್ಫಾಸ್ಟಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಹೋಗುತ್ತೆ. ಸೊ ನಾವು ಮೂಡ್ಬಿದ್ರೆ, ಕಾರ್ಕಳ, ಆಮೇಲೆ ಬಜ್ಗೋಳಿ, ಅದಾದಮೇಲೆ ಒಂದು ಕಡಾರಿ ಅಂತ ಲೊಕೇಶನ್ ಸಿಗುತ್ತೆ. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ವಿ. ಸೊ ಅಲ್ಲಿ ಹೋಟೆಲ್ ರೇಣುಕಾ, ಹೋಟೆಲ್ ಟೂರಿಸ್ಟ್ ಅಂತ ಅರೌಂಡ್ 2-3 ಹೋಟೆಲ್ಸ್ ಇದೆ ಅಲ್ಲಿ. ಸೊ ಇದು ಏನಂದರೆ, ನಾವು ಕುದುರೆಮುಖದಲ್ಲಿದ್ದಾಗ ಕೂಡ ಇಲ್ಲೇ ಸ್ಟಾಪ್ ಮಾಡ್ತಿದ್ವಿ. ಅಲ್ಲಿ ನೀರು ದೋಸೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ವಿತೌಟ್ ಸ್ಟಾಪ್ ನಾವು ಡೈರೆಕ್ಟ್ಲಿ ಮ್ಯಾಂಗ್ಳೂರ್ ಟು ಕಡಾರಿಗೆ ಬಂದು ಸ್ಟಾಪ್ ಮಾಡಿದ್ವಿ. ಈ ಹೋಟೆಲ್ ಮಾತ್ರ ಮುಂಚೆ ಹೇಗಿತ್ತೋ ಹಾಗೇ ಇದೆ. ನಾನು ಅರೌಂಡ್ 14 ಇಯರ್ಸ್ ನಾವು ಕುದುರೆಮುಖದಲ್ಲಿದ್ವಿ. ಸೊ ಅಲ್ಲಿ ಯಾವಾಗಲೂ ಈ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಅದೇ ಹೋಟೆಲಲ್ಲಿ ಹೋಗಿ ತಿಂಡಿ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಈ ಥರ ಬ್ರೇಕ್ಫಾಸ್ಟ್ ಸಿಗುತ್ತೆ, ಉಸ್ಲಿ, ಉಪ್ಪಿಟ್ಟು, ನೀರು ದೋಸೆ, ಇಡ್ಲಿ, ಈ ಥರ ಎಲ್ಲ ತುಂಬ ಬ್ರೇಕ್ಫಾಸ್ಟ್ ಐಟಮ್ಸ್ ಸಿಗುತ್ತೆ. ನಾವು ಮಾತ್ರ ನೀರು ದೋಸೆನೇ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಜಿಷ್ಣುಗೂ ದೋಸೆ ಅಂದರೆ ತುಂಬ ಇಷ್ಟ. ಅದು ನೀರು ದೋಸೆ ಸಾಫ್ಟಾಗಿತ್ತು, ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಹೋಟೆಲಿಗೆ ಬರೋ ತನಕ ಅರೌಂಡ್ 8:30 ಆಗಿತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ತಿಂಡಿ ಆಗಿದ ತಕ್ಷಣ ಸ್ಲೀಪಿ ಮೂಡಲ್ಲಿದ್ದ ಜಿಷ್ಣು. ಸೊ ಹಿಂದೆ ಆರಾಮಾಗಿ ಅಜ್ಜ ಅಜ್ಜಿ ಜೊತೆ ಮಲ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಜರ್ನಿನ. ಸೊ ಇಲ್ಲಿ ಕಡಾರಿ ಆದಮೇಲೆ 10-15 ಮಿನಿಟ್ಸ್ ದೂರದಲ್ಲೇ ಮಾಳ ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ನಮ್ಮದು ಕಾರ್ ನಂಬರ್ ಹಾಗೆ ನಮ್ಮ ನೇಮ್ನ ತಗೊಂಡು ಒಂದು ಕಾರ್ಡ್ ಕೊಡ್ತಾರೆ. ಸೊ ಇಲ್ಲಿಂದ ಕುದುರೆಮುಖ ಫಾರೆಸ್ಟ್ ರೀಜನ್ನ ನಾವು ಎಂಟ್ರಿ ಮಾಡ್ತೀವಿ. ಅದಕ್ಕೋಸ್ಕರ ಅವರು ಈ ಚೆಕ್ ಪೋಸ್ಟಲ್ಲಿ ಒಂದು ಕಾರ್ಡ್ ಕೊಟ್ಟು ಕಳಿಸ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಫಾರೆಸ್ಟ್ ರೀಜನ್, ಈ ಗ್ರೀನರಿ ಇಸ್ ದಿ ಬೆಸ್ಟ್. ಓಕೆ, ಯಾಕಂದರೆ ನಾವೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದು ಈ ಗ್ರೀನರಿಗೋಸ್ಕರನೇ ಹೋಗ್ತೀವಲ್ವ. ಸೊ ಎನಿವೇಸ್ ನಾವು ಮುಂಚೆ ಕುದುರೆಮುಖದಲ್ಲಿದ್ದವ್ರಿಗೆ ಇದೇನು ಸ್ಪೆಷಲ್ ಅಲ್ಲ, ಬಟ್ ಸ್ಟಿಲ್ ಕುದುರೆಮುಖ ಅಂದರೆ ಇಟ್ ವಾಸ್ ಲೈಕ್ ಹೆವೆನ್. ಆ್ಯಂಡ್ ಇಲ್ಲಿ ಎಗೈನ್ ನಮಗೆ ಅದೊಂಥರ ನಾಸ್ಟಾಲ್ಜಿಕ್ ಫೀಲಿಂಗ್ ಹಿಟ್ ಆದಂಗೆ ಆಗಿತ್ತು. ಸೊ ಇಟ್ ವಾಸ್ ಅಮೇಝಿಂಗ್. ಎಲ್ಲ ಕಡೆಯೂ ನಿಲ್ಲಿಸಿ ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋಷ್ಟಂಗೆ ಆಗಿತ್ತು. ಬಟ್ ಎನಿವೇಸ್ SK ಬಾರ್ಡರ್ಗಿಂತ ಮುಂಚೆ ನಾವು ಎಗೇನ್ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಒಂದು ಸ್ಮಾಲ್ ಬ್ರಿಡ್ಜ್, ಆಚೆ ಈಚೆ ಚೆನ್ನಾಗಿತ್ತು ಸೀನ್ರಿ. ಸೊ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಒಂದು ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಂಡ್ವಿ. ನಾನು ಬರೀ 14 ಇಯರ್ಸ್ ಇದ್ದಿದ್ದು ಕುದುರೆಮುಖದಲ್ಲಿ, ಬಟ್ ಪಪ್ಪ ಅವರು ಅರೌಂಡ್ 30 ಇಯರ್ಸ್ ಅವರಲ್ಲಿ ವರ್ಕ್ ಮಾಡಿದರು. ಸೊ ಅವರಿಗಂತೂ ಈ ಗ್ರೀನರಿ, ಈ ಲೊಕೇಶನಿಗೆ ಬಂದರೆ ಸಾಕು, ಫುಲ್ ಇಮೋಷನಲ್ ಆಗಿಬಿಡ್ತಾರೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಈಚೆ ಸೈಡ್ ಬಂದಿರಲಿಲ್ಲ. ಸೊ ಅವರು ಅಷ್ಟೇ ಡ್ರೈವ್ ಮಾಡೋದಕ್ಕೂ ಆ ಲೊಕೇಶನಲ್ಲಿ ತುಂಬ ಎಂಜಾಯ್ ಮಾಡಿದ್ರು. ಸೊ ಇದು ನೆಕ್ಸ್ಟ್ SK ಬಾರ್ಡರ್ ಸ್ಟಾಪ್. ಇಲ್ಲಿ 2 ರೋಡ್ಸ್ ಸಿಗುತ್ತೆ. ಸ್ಟ್ರೈಟ್ ಹೋದರೆ ಕುದುರೆಮುಖ, ಲೆಫ್ಟ್ ಟರ್ನ್ ತೊಗೊಂಡ್ರೆ ಶೃಂಗೇರಿಗೆ ಹೋಗುತ್ತೆ. ಈ ರೋಡಲ್ಲಿ ಹೋಗ್ತಾ ಮಿಡಲಲ್ಲಿ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ. ಸೊ ಅಲ್ಲಿ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೊಂದು ಸ್ಟಾಪ್ ಆಯಿತು. ಸೊ ಈ ರೋಡಲ್ಲಿ ಬಂದರೆ ಆಲ್ಮೋಸ್ಟ್ ಒಂದು 3-4 ಸ್ಟಾಪ್ ಆಗುತ್ತೆ. ಸೊ ಫೈನಲಿ ಶೃಂಗೇರಿಗೆ ಹೋಗಬೇಕಾದ್ರೆ ಅರೌಂಡ್ 10:30 ಆಗೋಗಿತ್ತು ನಮಗೆ. ಆ್ಯಂಡ್ ಅಪಾನ್ ದ್ಯಾಟ್ ನಾವು ಅಲ್ಲಿ ಇನ್ನೂ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕಿತ್ತು. ಸೊ ಎನಿವೇಸ್ ವಿ ಫೈನಲಿ ರೀಚ್ ಟು ಶೃಂಗೇರಿ. ಇಲ್ಲಿ ಪಪ್ಪನೊಬ್ಬರು ಫ್ರೆಂಡ್ ಇದ್ದರು. ಸೊ ಅವ್ರ ಮನೆಗೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಅವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು, ಫುಲ್ ಗ್ರೀನರಿಯಲ್ಲಿದೆ ಅವ್ರ ಮನೆ. ಸೊ ಅಲ್ಲೆಲ್ಲ ನಾವು ರೆಡಿಯಾಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಫ್ರೈಡೇ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದರು. ಸೊ ಗಾಡಿನೂ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ನಾವು ಸ್ವಲ್ಪ ದೂರನೇ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ.
ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ ಗೋಪುರ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೋಪುರ. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು ತುಂಬ ಖುಷಿ ಆಯಿತು ಮಾತ್ರ. ಬಟ್ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿಗೆಲ್ಲ ನಾವು ಫೋನ್ ಅಲೌಡ್ ಇಲ್ಲ, ಫೋಟೋಸ್ ಎಲ್ಲ ತೆಗಿಯೋಗಿಲ್ಲ. ಸೊ ಹೊರಗಡೆ ನಾವು ತೊಗೋಬೋದು. ಸೊ ಅಲ್ಲಿಂದ ನಾವು ಫಸ್ಟ್ ಕಾಲು ತೊಳ್ಕೊಂಬರೋಣ ಅಂತ ಕೆಳಗೆ ನದಿ ಹತ್ರ ಹೋದ್ವಿ. ಬಟ್ ಏನಂದರೆ ಮುಂಚೆ ಡೈರೆಕ್ಟ್ಲಿ ನಾವು ನೀರು ಮುಟ್ಟಿ ಅಲ್ಲಿ ಮೀನಿಗೆಲ್ಲ ಈ ಥರ ಮಂಡಕ್ಕಿ ಎಲ್ಲ ಹಾಕ್ಬೋದಿತ್ತು, ಟಚ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಅಲ್ಲಿ ರೈಲ್ಸ್ ಹಾಕಿದ್ದಾರೆ. ಸೊ ನಾವೇನು ನೀರನ್ನು ಮುಟ್ಟೋಕ್ಕಾಗೋದಿಲ್ಲ. ಸೊ ಎನಿವೇಸ್ ನಾವು ಹಾಗೆ ಅಲ್ಲಿ ಕಪ್ಪೆಶಂಕರನ ನೋಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕಂತ ಹೋದ್ವಿ. ಶಾರದಾಂಬೆ ದರ್ಶನವೂ ತುಂಬ ಚೆನ್ನಾಗಾಯಿತು. ವೀಣೆ ಅಲಂಕಾರ ಇತ್ತು ಶುಕ್ರವಾರ ಇದ್ದಿದ್ದರಿಂದ. ಹಾಗೆ ಅದಾದಮೇಲೆ ನಾವು ಊಟಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ದಿನಾಲೂ ಅನ್ನ ಸಂತರ್ಪಣೆ ಇರುತ್ತೆ. ನೀವೇ ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ. ನಾವು ಕೂಡ ಪ್ರಸಾದನ ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಕಾಣ್ತಾ ಇರೋದೇನು ಕಾಲೇಜ್ ಹೈಸ್ಕೂಲ್ ಇದೆ ಅಲ್ಲ, ಇದು ನಮ್ಮ ಪಪ್ಪ ಅವ್ರು ಓದಿದ್ದು ಶೃಂಗೇರಿಲಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ನಾನು. ಶೃಂಗೇರಿಯಲ್ಲಿ ಬಾಳೆಕಾಯಿ ಚಿಪ್ಸ್ ಮತ್ತು ಹಲಸಿನಕಾಯಿದು ಚಿಪ್ಸ್ ಮಾಡ್ತಾರೆ, ಅದು ತುಂಬ ಫೇಮಸ್ ಅಲ್ಲಿ. ಸೊ ಅಲ್ಲಿ ಒಬ್ಬರು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ನಾವು ಯಾವಾಗಲೂ ಅಲ್ಲಿ ಬಂದು ತೊಗೊಂಡು ಹೋಗ್ತೀವಿ. ಸೊ ಅಲ್ಲಿ ಹೋಗಿ ನಾವು ಒಂದು ವೆರೈಟೀಸ್ ಆಫ್ ಚಿಪ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಇದೆಲ್ಲ ಪರ್ಚೇಸ್ ಮಾಡಿದ್ವಿ. ನಮಗೂ ತುಂಬ ಇಷ್ಟ ಅದು. ದೇವಸ್ಥಾನದಲ್ಲಿ ದರ್ಶನ ಊಟ ಎಲ್ಲ ಆಗೋ ತನಕನೇ 3:30 ಆಗಿತ್ತು. ನಾವು ಅಲ್ಲಿಂದ ಹೊರಡಬೇಕಾದ್ರೆ 4 ಗಂಟೆ ಆಯಿತು ಚಿಪ್ಸ್ ಎಲ್ಲ ತೊಗೊಂಡು. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಹರಿಹರಪುರ. ಅದನ್ನು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಪ್ಲೀಸ್ ವೆಯ್ಟ್ ಫಾರ್ ದಿ ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು.